ಅನ್ನೋ ಬಿಗ್ ಇಂಪ್ಯಾಕ್ಟ್ ಇದು. ಬಸ್ ಮೇಲೆ ಜಾಹೀರಾತಿಗೆ ಬ್ರೇಕ್ ಹಾಕಲಾಗಿದೆ. ಬಸ್ಗಳ ಮೇಲೆ ತಂಬಾಕು ಜಾಹೀರಾತು ಪ್ರಕಟಿಸದಂತೆ ಆದೇಶವನ್ನ ಹೊರಡಿಸಲಾಗಿದೆ. ಸರ್ಕಾರಿ ಬಸ್ ಮೇಲೆ ಗುಟ್ಕಾ ಜಾಹೀರಾತು ವಿಚಾರ ಮುನ್ನೆಲೆಗೆ ಬಂದಿತ್ತು. ಇಂತಹ ಜಾಹೀರಾತನ್ನ ಪ್ರಕಟಿಸದಂತೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ರಾಮಲಿಂಗಾರೆಡ್ಡಿ ಅವರು ಈಗಷ್ಟೇ ಆದೇಶವನ್ನ ಹೊರಡಿಸಿದ್ದಾರೆ, ಸಾರಿಗೆ ಖಾತೆ ಸಚಿವರು. ಇದು ಟಿವಿ9ನ ಬಿಗ್ ಇಂಪ್ಯಾಕ್ಟ್. ಜನವರಿ 21ರಂದು ವಿಸ್ಮೃತವಾದಂತಹ ವರದಿಯನ್ನ ಟಿವಿ9 ಪ್ರಸಾರ ಮಾಡಿತು. ಆದಾಯದ ಬೆನ್ನು ಬಿದ್ದಂತಹ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಛೀಮಾರಿ ಹಾಕಿತ್ತು. ಈ ಹಿನ್ನೆಲೆಯಲ್ಲಿ ತಂಬಾಕು ಉತ್ಪನ್ನದ ಜಾಹೀರಾತನ್ನ ಅಂಟಿಸಲಾಗಿದ್ದಂತಹ ಬಸ್ಗಳು ಹಾಗೆ ಖಾಸಗಿ ಸಂಸ್ಥೆಯೊಂದಕ್ಕೆ ಜಾಹೀರಾತು ಗುತ್ತಿಗೆ ನೀಡಿದಂತಹ ಸಂಸ್ಥೆ, ಆ ಸಂಸ್ಥೆ ಬೇರೆ ಬೇರೆ ಕಂಪನಿಗಳಿಗೆ ಜಾಹೀರಾತಿಗೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿತ್ತು. ಧಾರವಾಡ ಬೆಳಗಾವಿ ವ್ಯಾಪ್ತಿಯ 130 ಬಸ್ಗಳಿಗೆ ಜಾಹೀರಾತನ್ನ ಅಂಟಿಸಲಾಗಿತ್ತು. ಇದನ್ನ ಟಿವಿ9 ವರದಿ ಪ್ರಸಾರ ಮಾಡಿದಂತ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಸಾರಿಗೆ ಇಲಾಖೆ ಇದೀಗ ಆದೇಶ ಹೊರಡಿಸಿದೆ. ರಾಜ್ಯಾದ್ಯಂತ ಈ ಗುಟ್ಕಾ ಮಾಫಿಯಾ ಏನಾಗಿತ್ತು ಅಂತಂದ್ರೆ ಯುವಕರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡುವ ನಿಟ್ಟಿನಲ್ಲಿ ಸರ್ಕಾರವೂ ಸಹ ಅದಕ್ಕೊಂದು ಕೈಗೊಳಿಸಿತ್ತು. ಅದಕ್ಕೆ ಮುಖ್ಯ ಅದರ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರಿ ಬಸ್ಗಳಿಗೆ ಎಲ್ಲ ಸ್ಟಿಕರ್ ಮಾಡುವ ಮೂಲಕ ಗುಟ್ಕಾ ಪ್ರಚಾರ ಈ ಮಾಡಕತ್ತಾರೆ ಎಲ್ಲರೂ ಮಾಡಿದೆ. ಅಂದ್ರೆ ಸರ್ಕಾರ ಎಲ್ಲಿ ಮಟ್ಟ ಬಂದೈತೆ ಅಂತಂದ್ರೆ ಯಾವುದೇ ರೀತಿಯಿಂದ ಇನ್ಕಮ್ ಇಲ್ಲ ಅಂದರೆ ಈ ಬಸ್ನಾಗ ಗುಟ್ಕಾ ಯುವಕರನ್ನ ಹಾಳು ಮಾಡುವ ನಿಟ್ಟಿನಲ್ಲಿ ಬಸ್ಸಿಗೆ ಸ್ಟಿಕರ್ ಮಂಜಿಸುವ ಮೂಲಕ ಇವತ್ತು ಜಾಹೀರಾತು ನೀಡುತ್ತೆ. ಆ ಜಾಹೀರಾತನ್ನು ನೋಡಿಕೊಂಡು ಜನರು ಆಕ್ರೋಶವಾಗಿದ್ದರು. ಆ ಆಕ್ರೋಶಗೊಂಡಂಥ ಜನರ ಭಾವನೆಗಳಿಗೆ ತಕ್ಕಂತೆ ಇವತ್ತು ನಮ್ಮ ಟಿವಿ9 ಮಾಧ್ಯಮ ಅದರ ಬಗ್ಗೆ ಒಂದು ಸ್ಟೋರಿ ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಬಡಿಗೆ ಹಿಡಿಯುವ ಮೂಲಕ ಒಂದು ಎಚ್ಚರಿಕೆ ಕೊಡ್ತು. ಆ ಎಚ್ಚರಿಕೆಯ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರಿ ಬಸ್ಗಳಿಗೆ ಏನಾದ್ರು ಅಡ್ವರ್ಟೈಸ್ ಮಾಡಿದ್ರು ಗುಟ್ಕಾಗಳ ಪಾನ್ ಮಸಾಲ ಏನಿತ್ತು ಅವೆಲ್ಲ ತೆರವು ಮಾಡಲಿಕ್ಕೆ ಇವತ್ತು ಆಯುಷ್ ಮಾಡುತ್ತೆ. ನಿಜವಾಗ್ಲೂ ಇವತ್ತು ಸ್ಲ್ಯಾಂಗ್ ಬಿಡ್ತೇವೆ, ಸ್ಲ್ಯಾಂಗನ್ನು ಮಾಡ್ತೇವೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಟಿವಿ9 ವರದಿಗಾರರಿಗೆ ಮತ್ತು ಟಿವಿ9 ಈ ರೀತಿಯ ಸೂಕ್ಷ್ಮ ವಿಚಾರಗಳನ್ನ ಸರ್ಕಾರ ಗಮನದಲ್ಲಿಟ್ಕೊಳ್ಬೇಕು. ಮಕ್ಕಳು, ವಯಸ್ಸಿಗೆ ಬಂದಂತಹ ಹುಡುಗಿಯರು ಕೂಡ ಈ ಸುದ್ದಿಗಳನ್ನ ಗಮನಿಸ್ತಾ ಇರ್ತಾರೆ. ಈ ತಂಬಾಕು ಉತ್ಪನ್ನಗಳನ್ನ ಈ ರೀತಿ ಪ್ರಮೋಟ್ ಮಾಡೋದು ಅದು ಬಸ್ಗಳಲ್ಲಿ ಎಷ್ಟು ಮಟ್ಟಿಗೆ ಸರಿ? ಇದನ್ನ ಸಾರ್ವಜನಿಕರೇ ಪ್ರಶ್ನೆ ಮಾಡಿ ಅದನ್ನ ಕಿತ್ತು ಹರಿದು ಹಾಕಿದ್ರು. ನಂತರ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಟಿವಿ9 ಕೂಡ ವರದಿನ ಪ್ರಸಾರ ಮಾಡಿತು. ಈ ವರದಿಯ ಫಲಶ್ರುತಿ ಇದೀಗ ಇದಕ್ಕೆ ಆದೇಶ ಹೊರಡಿಸಲಾಗಿದೆ, ಬ್ರೇಕ್ ಹಾಕಲಾಗ್ತಿದೆ. ಟಿವಿ9 ಬಿಗ್ ಇಂಪ್ಯಾಕ್ಟ್ ಇದು. ಬಸ್ ಮೇಲೆ ಜಾಹೀರಾತಿಗೆ ಬ್ರೇಕ್ ಹಾಕಲಾಗಿದೆ. ಬಸ್ಗಳ ಮೇಲೆ ತಂಬಾಕು ಜಾಹೀರಾತು ಪ್ರಕಟಿಸದಂತೆ ಆದೇಶವನ್ನ ಹೊರಡಿಸಲಾಗಿದೆ. ಸರ್ಕಾರಿ ಬಸ್ ಮೇಲೆ ಗುಟ್ಕಾ ಜಾಹೀರಾತು ವಿಚಾರ ಮುನ್ನೆಲೆಗೆ ಬಂದಿತ್ತು. ಇಂತಹ ಜಾಹೀರಾತನ್ನ ಪ್ರಕಟಿಸದಂತೆ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ರಾಮಲಿಂಗಾರೆಡ್ಡಿ ಅವರು ಈಗಷ್ಟೇ ಆದೇಶವನ್ನ ಹೊರಡಿಸಿದ್ದಾರೆ, ಸಾರಿಗೆ ಖಾತೆ ಸಚಿವರು. ಇದು ಟಿವಿ9ನ ಬಿಗ್ ಇಂಪ್ಯಾಕ್ಟ್. ಜನವರಿ 21ರಂದು ವಿಸ್ಮೃತವಾದಂತಹ ವರದಿಯನ್ನ ಟಿವಿ9 ಪ್ರಸಾರ ಮಾಡಿತು. ಆದಾಯದ ಬೆನ್ನು ಬಿದ್ದಂತಹ ವಾಯುವ್ಯ ಸಾರಿಗೆ ಸಂಸ್ಥೆಗೆ ಛೀಮಾರಿ ಹಾಕಿತ್ತು. ಈ ಹಿನ್ನೆಲೆಯಲ್ಲಿ ತಂಬಾಕು ಉತ್ಪನ್ನದ ಜಾಹೀರಾತನ್ನ ಅಂಟಿಸಲಾಗಿದ್ದಂತಹ ಬಸ್ಗಳು ಹಾಗೆ ಖಾಸಗಿ ಸಂಸ್ಥೆಯೊಂದಕ್ಕೆ ಜಾಹೀರಾತು ಗುತ್ತಿಗೆ ನೀಡಿದಂತಹ ಸಂಸ್ಥೆ, ಆ ಸಂಸ್ಥೆ ಬೇರೆ ಬೇರೆ ಕಂಪನಿಗಳಿಗೆ ಜಾಹೀರಾತಿಗೆ ಅವಕಾಶವನ್ನು ಕೂಡ ಕಲ್ಪಿಸಿಕೊಟ್ಟಿತ್ತು. ಧಾರವಾಡ ಬೆಳಗಾವಿ ವ್ಯಾಪ್ತಿಯ 130 ಬಸ್ಗಳಿಗೆ ಜಾಹೀರಾತನ್ನ ಅಂಟಿಸಲಾಗಿತ್ತು. ಇದನ್ನ ಟಿವಿ9 ವರದಿ ಪ್ರಸಾರ ಮಾಡಿದಂತ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಸಾರಿಗೆ ಇಲಾಖೆ ಇದೀಗ ಆದೇಶ ಹೊರಡಿಸಿದೆ. ರಾಜ್ಯಾದ್ಯಂತ ಈ ಗುಟ್ಕಾ ಮಾಫಿಯಾ ಏನಾಗಿತ್ತು ಅಂತಂದ್ರೆ ಯುವಕರಿಗೆ ದಾರಿ ತಪ್ಪಿಸುವಂಥ ಕೆಲಸ ಮಾಡುವ ನಿಟ್ಟಿನಲ್ಲಿ ಸರ್ಕಾರವೂ ಸಹ ಅದಕ್ಕೊಂದು ಕೈಗೊಳಿಸಿತ್ತು. ಅದಕ್ಕೆ ಮುಖ್ಯ ಅದರ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರಿ ಬಸ್ಗಳಿಗೆ ಎಲ್ಲ ಸ್ಟಿಕರ್ ಮಾಡುವ ಮೂಲಕ ಗುಟ್ಕಾ ಪ್ರಚಾರ ಈ ಮಾಡಕತ್ತಾರೆ ಎಲ್ಲರೂ ಮಾಡಿದೆ. ಅಂದ್ರೆ ಸರ್ಕಾರ ಎಲ್ಲಿ ಮಟ್ಟ ಬಂದೈತೆ ಅಂತಂದ್ರೆ ಯಾವುದೇ ರೀತಿಯಿಂದ ಇನ್ಕಮ್ ಇಲ್ಲ ಅಂದರೆ ಈ ಬಸ್ನಾಗ ಗುಟ್ಕಾ ಯುವಕರನ್ನ ಹಾಳು ಮಾಡುವ ನಿಟ್ಟಿನಲ್ಲಿ ಬಸ್ಸಿಗೆ ಸ್ಟಿಕರ್ ಮಂಜಿಸುವ ಮೂಲಕ ಇವತ್ತು ಜಾಹೀರಾತು ನೀಡುತ್ತೆ. ಆ ಜಾಹೀರಾತನ್ನು ನೋಡಿಕೊಂಡು ಜನರು ಆಕ್ರೋಶವಾಗಿದ್ದರು. ಆ ಆಕ್ರೋಶಗೊಂಡಂಥ ಜನರ ಭಾವನೆಗಳಿಗೆ ತಕ್ಕಂತೆ ಇವತ್ತು ನಮ್ಮ ಟಿವಿ9 ಮಾಧ್ಯಮ ಅದರ ಬಗ್ಗೆ ಒಂದು ಸ್ಟೋರಿ ಮಾಡುವ ಮೂಲಕ ಸರ್ಕಾರಕ್ಕೆ ಒಂದು ಬಡಿಗೆ ಹಿಡಿಯುವ ಮೂಲಕ ಒಂದು ಎಚ್ಚರಿಕೆ ಕೊಡ್ತು. ಆ ಎಚ್ಚರಿಕೆಯ ಫಲವಾಗಿ ಇವತ್ತು ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಸರ್ಕಾರಿ ಬಸ್ಗಳಿಗೆ ಏನಾದ್ರು ಅಡ್ವರ್ಟೈಸ್ ಮಾಡಿದ್ರು ಗುಟ್ಕಾಗಳ ಪಾನ್ ಮಸಾಲ ಏನಿತ್ತು ಅವೆಲ್ಲ ತೆರವು ಮಾಡಲಿಕ್ಕೆ ಇವತ್ತು ಆಯುಷ್ ಮಾಡುತ್ತೆ. ನಿಜವಾಗ್ಲೂ ಇವತ್ತು ಸ್ಲ್ಯಾಂಗ್ ಬಿಡ್ತೇವೆ, ಸ್ಲ್ಯಾಂಗನ್ನು ಮಾಡ್ತೇವೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಟಿವಿ9 ವರದಿಗಾರರಿಗೆ ಮತ್ತು ಟಿವಿ9 ಈ ರೀತಿಯ ಸೂಕ್ಷ್ಮ ವಿಚಾರಗಳನ್ನ ಸರ್ಕಾರ ಗಮನದಲ್ಲಿಟ್ಕೊಳ್ಬೇಕು. ಮಕ್ಕಳು, ವಯಸ್ಸಿಗೆ ಬಂದಂತಹ ಹುಡುಗಿಯರು ಕೂಡ ಈ ಸುದ್ದಿಗಳನ್ನ ಗಮನಿಸ್ತಾ ಇರ್ತಾರೆ. ಈ ತಂಬಾಕು ಉತ್ಪನ್ನಗಳನ್ನ ಈ ರೀತಿ ಪ್ರಮೋಟ್ ಮಾಡೋದು ಅದು ಬಸ್ಗಳಲ್ಲಿ ಎಷ್ಟು ಮಟ್ಟಿಗೆ ಸರಿ? ಇದನ್ನ ಸಾರ್ವಜನಿಕರೇ ಪ್ರಶ್ನೆ ಮಾಡಿ ಅದನ್ನ ಕಿತ್ತು ಹರಿದು ಹಾಕಿದ್ರು. ನಂತರ ಸರ್ಕಾರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಟಿವಿ9 ಕೂಡ ವರದಿನ ಪ್ರಸಾರ ಮಾಡಿತು. ಈ ವರದಿಯ ಫಲಶ್ರುತಿ ಇದೀಗ ಇದಕ್ಕೆ ಆದೇಶ ಹೊರಡಿಸಲಾಗಿದೆ, ಬ್ರೇಕ್ ಹಾಕಲಾಗ್ತಿದೆ.